ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರೆಸಾರ್ಟ್ನ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಈ ರೆಸಾರ್ಟ್ನ ಬಗ್ಗೆ ಇವಾಗಲೇ ಬಹಳಷ್ಟು ಜನರಿಗೆ ಮಾಹಿತಿ ಇರ್ಬೋದು. ಆ್ಯಂಡ್ ನಾನು ಕೂಡ ಈ ರೆಸಾರ್ಟ್ಗೆ ಬಹಳಷ್ಟು ಬಾರಿ ಬಂದಿದ್ದೇನೆ. ಬಟ್ ಇಲ್ಲಿ ಬಂದು ಸ್ಟೇ ಮಾಡುವ ಅನುಭವವನ್ನು ಇದೇ ನಾನು ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು. ಸೊ ನಾವು ಬಂದಿರುವಂಥದ್ದು ಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಆ್ಯಂಡ್ ಫಾರ್ಮ್ಸ್ಗೆ. ಸೊ ನಾವು ಬರುವಾಗಲೇ ತುಂಬಾ ಲೇಟ್ ಆಗಿತ್ತು. ಆಲ್ಮೋಸ್ಟ್ 7:45ಗೆ ನಾವಲ್ಲಿ ರೀಚ್ ಆಗಿದ್ವಿ. ಆವಾಗ ಅನಿಸಿತ್ತು ಸ್ವಲ್ಪ ಬೇಗನೆ ಬಂದಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ. ಬಟ್ ಎನಿವೇಸ್ ಅಂತೂ ಇಂತೂ ರೀಚ್ ಆಗಿದ್ದೇವೆ. ಬರುವಾಗಲೇ ಒಳ್ಳೆ ರೀತಿಯ ವೆಲ್ಕಮ್ ಆ್ಯಂಡ್ ಈ ರೀತಿಯ ಒಂದು ಕಾಟೇಜಸನ್ನು ನೋಡುವಾಗ ನಿಜವಾಗಿ ಖುಷಿಯಾಗಿತ್ತು. ಸೊ ಪ್ರೀಮಿಯಂ ಕಾಟೇಜನ್ನು ನಾವು ಬುಕ್ ಮಾಡಿದ್ವಿ. ಇದೊಂಥರ ಟ್ರೆಡಿಷ್ನಲ್ ಫೀಲನ್ನು ಕೊಡ್ತಾ ಇತ್ತು, ನಮ್ಮದೇ ಮನೆ ಹೇಳುವ ಫೀಲನ್ನು ಕೊಡ್ತು. ಸೊ ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಕಾಟೇಜ್ನ ಒಳಗೆ ಕಾಲಿಡ್ತ ಹಾಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ. ಅಷ್ಟೇ ಅಲ್ಲ, ಕೊಠಡಿ ಬಹಳ ವಿಶಾಲವಾಗಿತ್ತು ಮತ್ತು ಸ್ವಚ್ಛತೆ, ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಹಾಗೂ ಹೆಚ್ಚುವರಿ ಬೆಡ್ನ ವ್ಯವಸ್ಥೆ ಕೂಡ ಇತ್ತು. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಸ್ಪೇಷಿಯಸ್ ರೂಮ್ ಅಂತ ಅನಿಸಿತು. ಆ್ಯಂಡ್ ವಾಶ್ರೂಮ್ ಕೂಡ ಹಾಗೆ ತುಂಬಾ ಸ್ಪೇಷಿಯಸ್ ಆಗಿ ಹೈಜಿನಿಕ್ ಆಗಿತ್ತು. ಇಲ್ಲಿನ ಗೋಡೆಗಳನ್ನು ನೋಡುವಾಗ ಖುಷಿ ಅನಿಸಿತು. ಆ್ಯಂಡ್ ಮತ್ತೆ ಗೊತ್ತಾಯಿತು ಈ ಗೋಡೆಗಳನ್ನು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಅವರು ಬಿಲ್ಡ್ ಮಾಡಿರುವಂಥದ್ದು ಅಂತ. ಅಂದರೆ ಮಣ್ಣು, ಬೆಲ್ಲ ಮತ್ತು ನಿಂಬೆಹಣ್ಣು ಇದನ್ನು ಮಿಕ್ಸ್ ಮಾಡಿರುವಂತಹ ಈ ಮಣ್ಣಿನ ಗೋಡೆಗಳು ಅಂತ ಹೇಳುವಾಗ ನಿಜಕ್ಕೂ ಅದೊಂದು ಉತ್ತಮವಾದ ಟ್ರೈ ಅಂತ ಹೇಳ್ಬೋದು. ರೂಮಲ್ಲಿ ವಿಶ್ರಾಂತಿ ಪಡೆದ ನಾವು ಸ್ವಲ್ಪ ರೆಸಾರ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬರಲಿಕ್ಕೆ ಹೋದ್ವಿ. ಆ್ಯಂಡ್ ರಾತ್ರಿಯ ಒಂದು ಲುಕ್ ಕೂಡ ಭಾರಿ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗಂತೂ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಎರಡೂ ಕೂಡ ಇರೋದ್ರಿಂದ ಅವ್ರು ರಾತ್ರಿ 10 o'clock ತನಕ ಆಡಲಿಕ್ಕೆ ಅವಕಾಶ ಕೂಡ ಇತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಟಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಗೇಮ್ಸ್ಗಳನ್ನು ಆಡಲಿಕ್ಕೆ ಅವರಿಗೆ ಆಪ್ಷನ್ ಇತ್ತು. ಅಷ್ಟರಲ್ಲೇ ಊಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಅವ್ರು ನಮಗೆ ಡಿನ್ನರ್ಗೆ ವೆಲ್ಕಮ್ ಮಾಡಿದರು. ಸೊ ಡಿನ್ನರಲ್ಲಿ ಕೂಡ ಹೆವಿ ಐಟಮ್ಸ್ ಇತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ವಿಧದ ಆಹಾರಗಳು ಲಭ್ಯವಿದ್ದು ಸ್ಥಳೀಯ ಸೊಗಡಿನ ರುಚಿಗಳು ವಿಶೇಷ ಅನುಭವವನ್ನು ನೀಡ್ತಾ ಬಂತು. ಸೊ ಹೊಟ್ಟೆ ತುಂಬ ಊಟ ಮಾಡಿ ತುಂಬಾ ಖುಷಿಯಾಗಿ ಮಕ್ಕಳು ಕೂಡ ಫುಡ್ಡನ್ನು ತುಂಬಾ ಎಂಜಾಯ್ ಮಾಡಿದರು. ಆ್ಯಂಡ್ ಅದರ ನೆಕ್ಸ್ಟ್ ನಾವು ಎಂಜಾಯ್ ಮಾಡಿರುವಂಥದ್ದು ಈ ಕ್ಯಾಂಪ್ ಫೈರ್. ಸೊ ಚಳಿ ಇತ್ತು, ಸ್ವಲ್ಪ ಮಳೆ ಇತ್ತು. ಸೊ ಇದರೊಟ್ಟಿಗೆ ಇವರು ಹಾಕಿದ ಕ್ಯಾಂಪ್ ಫೈರ್ ಆ್ಯಂಡ್ ಲೌಡ್ ಮ್ಯೂಸಿಕ್, ಯೊಬ್ಬ ಎಷ್ಟು ಖುಷಿ ಅಂತ ಹೇಳಿದರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಆ್ಯಂಡ್ ಅಲ್ಲಿನ ವೆದರ್ ಕೂಡ ಹಾಗೆ ಇತ್ತು. ತೋಟದ ಮಧ್ಯೆ ಈ ಒಂದು ರೆಸಾರ್ಟ್ ಇರೋದ್ರಿಂದ ಒಂದು ರೀತಿಯ ಕೂಲ್ ಅನುಭವ, ಅದು ಹೇಳಿದಷ್ಟು ಸಾಕಾಗೋದಿಲ್ಲ. ಆ್ಯಂಡ್ ಇದರೊಟ್ಟಿಗೆ ಕೆಲವರಿಗಂತೂ ಡೌಟ್ ಇರ್ತದೆ, ನಾವು ಫ್ರೆಂಡ್ಸ್ ಒಟ್ಟಿಗೆ ಪಾರ್ಟಿ ಮಾಡ್ಬೋದಾ ಅಂತ. ಆಬ್ವಿಯಸ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಜಸ್ಟ್ ಅವರಿಗೆ ಇನ್ಫಾರ್ಮ್ ಮಾಡಿದರೆ ಸಾಕು, ನಿಮ್ಮ ಟೈಮ್ಗೆ ಸರಿಯಾಗಿ ನಿಮಗೆ ಫುಡ್ ಎಲ್ಲ ರೆಡಿಯಾಗಿ ಇರ್ತದೆ. ಆ್ಯಂಡ್ ಮೇಯ್ನ್ಲಿ ಏನು ಗೊತ್ತಾ, ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಲಿಕ್ಕೆ ಬಂದಾಗ ಪ್ರೈವೇಸಿ ಏನು ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ, ಅದು ನಿಮಗೆ ಸೂಪರಾಗಿ ಇಲ್ಲಿ ದೊರೀತದೆ. ಆ್ಯಂಡ್ ಅಲ್ಲಿರುವ ಸ್ಟಾಫ್ಗಳು ಕೂಡ ನಿಮ್ಮ ಟೈಮಿಗೆ ಅಡ್ಜಸ್ಟ್ ಆಗಿ ಅವರು ಅವರ ಕೆಲಸವನ್ನು ಮಾಡ್ತಿರ್ತಾರೆ. ಆ್ಯಂಡ್ ನಿಮಗೆ ಸ್ಪೆಷಲ್ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ನಾವು ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿದ್ರಿಂದ ಟೈಮನ್ನು ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡಿದ್ವಿ. ತುಂಬ ಹೊತ್ತು ಹರಟೆ ಹೊಡ್ಕೊಂಡು ರಾತ್ರಿ ಮಲಗುವಾಗ ತುಂಬಾ ಲೇಟ್ ಮಾಡಿಕೊಂಡು ಖುಷಿಯಿಂದ ಆ ದಿನವನ್ನು ಕಳೆದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಎದ್ದು ನೋಡಬೇಕಾದ್ರೆ ಇಲ್ಲಿನ ವ್ಯೂ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ಒಂದು ಹುಮ್ಮಸ್ಸಿನಿಂದ, ಹೊಸ ಚೈತನ್ಯದಿಂದ ಇದ್ದರು. ಆ್ಯಂಡ್ ಅಲ್ಲಿನ ಒಂದು ವೆದರ್ ಇದೆಯಲ್ಲ, ಅಲ್ಲಿ ಬಂದಿರುವ ಬೇರೆ ಗೆಸ್ಟ್ಗಳೊಂದಿಗೆ ಕೂಡ ಕೆಲವಷ್ಟು ಜನರು ನಮ್ಮೊಟ್ಟಿಗೆ ಬೆರೆತು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಆ್ಯಂಡ್ ಮಕ್ಕಳಿಗಂತೂ ತುಂಬ ಜನ ಕಂಪ್ಯಾನಿಯನ್ ಸಿಕ್ಕಿದ್ರು. ಸೊ ದ್ಯಾಟ್ ಅವರಿಗೆ ಕೂಡ ಆಡಲಿಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿನ ಒಂದು ವೆದರ್ ಬಗ್ಗೆ ನೀವೇ ನೋಡಿ. ಆ್ಯಂಡ್ ಇಲ್ಲಿ ಮತ್ತೊಂದು ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದರೆ, ರೆಸಾರ್ಟ್ ಹೇಳಿದ ಕೂಡಲೇ ನಾವು ಅಲ್ಲಿ ತುಂಬ ವಾಟರ್ ಗೇಮ್ಸ್ ಇರ್ತದೆ. ಆ್ಯಂಡ್ ವಾಟರ್ ಗೇಮ್ಸಲ್ಲಿ ನಾವು ಎಂಜಾಯ್ ಮಾಡ್ಬೋದು, ಆ ಫನ್ ಮಾಡ್ಬೋದು ಅಂತ ಹೇಳೋದನ್ನು ಇಲ್ಲಿ ನೀವು ಸ್ವಲ್ಪ ಒಂದು ಎಕ್ಸ್ಪೆಕ್ಟೇಷನನ್ನು ಕಮ್ಮಿ ಮಾಡ್ಕೊಳ್ಬೋದು. ಬಿಕಾಸ್ ದಿಸ್ ಈಸ್ ಅ ಪ್ಲೇಸ್ ಫಾರ್ ಪೀಸ್ಫುಲ್ ಒಂದು ವೆದರನ್ನು ಕೊಡುವಂಥದ್ದು. ಆ್ಯಂಡ್ ಪೀಸ್ಫುಲ್ಲಾಗಿ ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡುವಂಥದ್ದು. ಹರಟೆ ಹೊಡಿರಿ ಅಥವಾ ತೋಟದಲ್ಲಿ ತಿರುಗಿ ಅಥವಾ ಮಸಾಜ್ ಮಾಡಿಕೊಳ್ಳಿ, ಹೀಗೆ ಬೇರೆ ಬೇರೆ ಆಪ್ಷನ್ಗಳಿವೆ. ಬಟ್ ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಆಪ್ಷನ್ ಬಿಟ್ಟರೆ ವಾಟರ್ ಗೇಮ್ಸ್ ಯಾವುದೂ ಇಲ್ಲ. ಆ್ಯಂಡ್ ಇದು ನನಗೆ ತುಂಬಾ ಖುಷಿ ಕೊಡ್ತೀವಿ. ಯಾಕೆಂದರೆ ಎಲ್ಲ ಕಡೆ ಹೋದಾಗ ನಾವು ಬರೀ ವಾಟರ್ ಗೇಮ್ಸನ್ನು ಆಡಿಕೊಂಡು
ಫ್ಯಾಮಿಲಿಯ ಟೈಮನ್ನು ಸ್ಪೆಂಡ್ ಮಾಡೋದಕ್ಕಿಂತ ಎಲ್ಲರೂ ಕೂತ್ಕೊಂಡು ಮಾತಾಡುವುದಕ್ಕೂ ಕೂಡ ಇದೊಂದು ಅವಕಾಶವನ್ನು ಕೊಡ್ತು. ಆ್ಯಂಡ್ ನೆಮ್ಮದಿಯ ಕ್ಷಣಗಳನ್ನು ಕಳೀಲಿಕ್ಕೆ ಇಲ್ಲಿ ತುಂಬ ಒಳ್ಳೆ ಆಪ್ಷನ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಅಲ್ಲೇ ಇರುವಂತಹ ತೋಟದಲ್ಲಿ ತಿರುಗಲಿಕ್ಕೆ ಹೋದ್ವಿ. ತೋಟದಲ್ಲಿ ಕೂಡ ಬೇರೆ ಬೇರೆ ಫ್ರೂಟ್ಗಳ ಗಿಡಗಳಿದ್ವು. ಆ್ಯಂಡ್ ಅಲ್ಲೇ ಜಾಕ್ ಫ್ರೂಟ್ ಕೂಡ ಆಗಿತ್ತು. ಆ್ಯಂಡ್ ಪೇರಳೆ ಇರ್ಬೋದು, ಆ್ಯಂಡ್ ಬೇರೆ ಬೇರೆ ರೀತಿಯ ಫ್ರೂಟ್ಸ್ಗಳು ಇದ್ವು. ಆ್ಯಂಡ್ ಗೋಶಾಲೆ ಕೂಡ ಮಕ್ಕಳಿಗೆ ತುಂಬಾ ಖುಷಿ ಕೊಡ್ತು. ಯಾಕಂದರೆ ನಾವು ಗೋವುಗಳನ್ನು ಈಗ ಮನೆಯಲ್ಲಿ ಸಾಕುವುದನ್ನು ಮರ್ತೇ ಬಿಟ್ಟಿದ್ದೇವೆ. ಸೊ ಅಟ್ಲೀಸ್ಟ್ ದನ ಕರುಗಳನ್ನು ನೋಡುವಾಗ ಅದೊಂದು ರೀತಿಯ ಒಂದು ಉಲ್ಲಾಸ, ಚೈತನ್ಯ ಬಂದೇ ಬರ್ತದೆ. ಹಾಗೆ ನಾವು ಕಳೆದ ಕೆಲವಷ್ಟು ಖುಷಿಯ ಕ್ಷಣಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ, ನೋಡಿ. ಮೆಲ್ಲ ಜಾಗ್ತದೆ, ತಿನ್ನುವುದಿಲ್ಲಪ್ಪ. ಅದು ಬೇಡ, ಅದು ಬೇಡ ಜಿಯಾ. ರೆಸಾರ್ಟ್ಗೆ ಬಂದ ಗೆಸ್ಟಲ್ಲಿ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅಂತೆ. ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡನ್ನು ಕೂಡ ಪಡೆದಿದ್ರು. ಸೊ ಮಿತಾಂಶ್ ಅಂತ ಹೇಳಿ ಕೂಡ ಸಿಕ್ಕಿದ್ರು. ಅವರೊಟ್ಟಿಗೆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಸ್ವಿಮ್ ಮಾಡ್ತಾಯಿದ್ರು. ಸೊ ಎನಿವೇಸ್ ಮಕ್ಕಳಿಗೆ ಕೂಡ ಆಡಲಿಕ್ಕೆ ಇದೊಂದು ಚೆಂದ ಆಪ್ಷನ್ ಆಯಿತಾ. ಸೊ ನೀವು ಹೋದಾಗ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಸ್ವಿಮ್ಮಿಂಗ್ ಡ್ರೆಸ್ಸನ್ನು ತೆಗೆದುಕೊಂಡು ಹೋಗೋದನ್ನು ಮರಿಬೇಡಿ. ಆ್ಯಂಡ್ 11 o'clockಗೆ ಸರಿಯಾಗಿ ಎಳ್ಳು ಜ್ಯೂಸ್ ಮತ್ತು ಅವರ ತೋಟದಲ್ಲೇ ಬೆಳೆದಿರುವಂತಹ ಜಾಕ್ ಫ್ರೂಟ್ ಕೂಡ ನಮ್ಮ ಪಾಲಾಯಿತು. ಆ್ಯಂಡ್ ನಾನು ಹೇಳಲಿಕ್ಕೆ ಮರೆತೇ ಹೋಗಿದ್ದೆ, ಮಾರ್ನಿಂಗ್ ಕೂಡ ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು. ಆ್ಯಂಡ್ ಆಫ್ಟರ್ನೂನ್ ಲಂಚ್ ಕೂಡ ತುಂಬಾ ಒಳ್ಳೆ ಇತ್ತು. ಮನೆಯಲ್ಲಿ ಮಾಡಿದ ಊಟದಂತೆ ಸರಳವಾಗಿ, ಆರೋಗ್ಯಕರವಾಗಿ, ಅದು ಕೂಡ ಸಾಂಪ್ರದಾಯಿಕ ರುಚಿಯಲ್ಲಿ ಇಲ್ಲಿ ಸಿಕ್ಕಿತ್ತು. ಅದೊಂದು ತುಂಬಾ ಖುಷಿಯಾಯಿತು. ಆ್ಯಂಡ್ ಒನ್ ಡೇ ನಾವು ಇಲ್ಲಿ ಕಳೆದ ಅನುಭವವನ್ನು ನೆನಪಿಸ್ಕೊಂಡಾಗ ಅದು ಕೇವಲ ಒಂದು ರೆಸಾರ್ಟ್ ಥರ ಅಲ್ಲ, ಇದೊಂದು ಕುಟುಂಬದ ಥರ, ಅಂದರೆ ಸ್ನೇಹಿತರೊಂದಿಗೆ ನಮ್ಮ ಬಾಂಧವ್ಯವನ್ನು ಸ್ವಲ್ಪ ಜಾಸ್ತಿನೇ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳಿ ಎನಿಸಿತು. ಆ್ಯಂಡ್ ಇಷ್ಟೆಲ್ಲ ತೋರಿಸುವಾಗ ಒಂದು ಕಾಟೇಜ್ಗೆ ಎಷ್ಟಿದೆ ಅಂತ ಹೇಳುವಂತಹ ಒಂದು ಕುತೂಹಲ ಬಂದೇ ಬರ್ತದೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದರೆ, ನಾವು ಬುಕ್ ಮಾಡಿರುವಂಥದ್ದು ಪ್ರೀಮಿಯಂ ಕಾಟೇಜ್. ಇದರಲ್ಲಿ ನಮಗೆ ಇನ್ಕ್ಲೂಡ್ ಆಗಿರುವಂಥದ್ದು ಸ್ಟೇ ವಿತ್ ಫುಡ್,
ಸೊ ಇಷ್ಟೆಲ್ಲ ನಾನು ಫುಡ್ಡೆಲ್ಲ ತೋರಿಸಿದೆ, ಎಲ್ಲವೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ನಾವು ಪೇ ಮಾಡಿರುವಂಥದ್ದು ಒಂದು ರೂಮಿಗೆ 6,000 rupees. ಓಕೆ, ಸೊ 1 night ಆ್ಯಂಡ್ 1 day ಫುಲ್ ಸ್ಟೇ ಇದ್ವಿ ನಾವಲ್ಲಿ. ಆ್ಯಂಡ್ 1 day ಆಪ್ಷನ್ ಕೂಡ ಇದೆ ಅಲ್ಲಿ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಬೆಳಗಿಂದ ಸಂಜೆ ತನಕ ಇರಲಿಕ್ಕೆ ಆಪ್ಷನ್ ಕೂಡ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ರೇಟ್ ಕಮ್ಮಿನೇ ಇರ್ತದೆ. ಸೊ ಅದರ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನನ್ನು ನೀವು ಪಡ್ಕೊಳ್ಬೋದು. ಒಟ್ಟಲ್ಲಿ ಹೇಳಬೇಕು ಅಂತ ಹೇಳಿದರೆ, ನಿಮ್ಮ ಕುಟುಂಬದವರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ, ಅಥವಾ ಸರಳವಾಗಿ ಮನಸ್ಸಿಗೆ ವಿಶ್ರಾಂತಿ ಬೇಕು ಅಂತ ಹೇಳಿ ಎಣಿಸಿದ್ರೆ ಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಖಂಡಿತವಾಗಿಯೂ ಒಂದು ಭೇಟಿ ನೀಡಬೇಕಾಗಿರುವಂತಹ ಒಂದು ಸ್ಥಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ ಅನುಭವ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವಂತೂ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಈ ಒಂದು ಡೇಯನ್ನು ತುಂಬ ಮೆಮೊರೇಬಲ್ ಥರ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ಕೂಡ ಬನ್ನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನಿಮ್ಮ ಡೇಯನ್ನು ಒಳ್ಳೆ ರೀತಿಯಲ್ಲಿ ಕಳೀಲಿಕ್ಕೆ ಬೆಳ್ಳೆ ರೆಸಾರ್ಟ್ ಹೇಳುವಂಥದ್ದು ಒಳ್ಳೆಯ ಒಂದು ಸ್ಥಳ, ಒಳ್ಳೆಯ ಒಂದು ಅವಕಾಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ, ಇವರೇ ನಮ್ಮ ಕಿಣಿಮಾಮ್. ಸೊ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ನಿಮ್ಮ ನೆಕ್ಸ್ಟ್ ಭೇಟಿ ಏನಾದರೂ ರೆಸಾರ್ಟ್ನಲ್ಲಿ ಕಳಿಬೇಕು ಅಂತ ಹೇಳಿದರೆ ಬೆಳ್ಳೆ ರೆಸಾರ್ಟ್ ಕೂಡ ನಿಮ್ಮ ಮನಸ್ಸಿನಲ್ಲಿರಲಿ ಅಂತ ಹೇಳ್ತಾ, ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳನ್ನು ನಿಮ್ಮ ಮುಂದೆ ಕೊಡ್ತವೆ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.